ವಿದ್ಯುತ್ ಸ್ಪರ್ಶ ದಂಪತಿ ಸಾವು ಮೂಡಲಗಿ ತಾಲೂಕಿನ ನಾಗನೂರ ಗ್ರಾಮದ ಹೊರವಲಯದ ಕಬ್ಬಿನ ಗದ್ದೆಯಲ್ಲಿ ಮಂಗಳವಾರ ಮಧ್ಯಾಹ್ನ ವಿದ್ಯುತ್ ತಂತಿ ಸ್ಪರ್ಶಿಸಿ ದಂಪತಿ ಮೃತಪಟ್ಟಿದ್ದಾರೆ. ಮುತ್ತಪ್ಪ ಶ್ರೀಶೈಲ ಮುಗಳಖೋಡ ಇವರ ಪತ್ನಿ ರಾಜೇಶ್ವರಿ ಮುಗಳಖೋಡ ಮೃತರು. ಕಬ್ಬಿನ ಗದ್ದೆಯಲ್ಲಿ ಕಳೆ ತೆಗೆಯುವ ಸಂದರ್ಭದಲ್ಲಿ ವಿದ್ಯುತ್ ತಂತಿ ಏಕಾಏಕಿ ಬಿದ್ದು ಅವಘಡ ಸಂಭವಿಸಿದೆ ಎನ್ನಲಾಗಿದೆ. ಕಳೆ ತೆಗೆಯುವ ಸಂದರ್ಭದಲ್ಲಿ 3 ಜನ ಇದ್ದು ಕಳೆ ತೆಗೆಯುವ ವೇಳೆ ಏಕಾಏಕಿ ತಂತಿ ಬಿದ್ದಿದ್ದರಿಂದ ವಿದ್ಯುತ್ ತಂತಿ ಸ್ಪರ್ಶೆಯಾಗಿದ್ದು ಅವರನ್ನು ಬದುಕುಳಿಸಲು ಪ್ರಯತ್ನಿಸಿದರು. ನನಗೂ ಕೂಡ ವಿದ್ಯುತ್ ಸ್ಪರ್ಶವಾಗಿದ್ದರಿಂದ ನಾನು ದೂರ ಹೋದೆ ಎಂದು ಸ್ಥಳದಲ್ಲೇ ಇದ್ದ ಪೂರ್ಣಿಮಾ ರಾಣ್ಣವ್ವಗೋಳ ಮಾಧ್ಯಮಗಳಿಗೆ ಪ್ರಕ್ರಿಯೆ ನೀಡಿದ್ದಾರೆ. ಅಪಾಯಕಾರಿ ರೀತಿ ವಿದ್ಯುತ್ ತಂತಿಗಳು ನೇತನಾಡುತ್ತಿರುವ ತಂತಿಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇರುವ ಕಾರಣಕ್ಕಾಗಿ ದಂಪತಿ ಬಲಿಯಾಗಿದ್ದಾರೆ ಎಂದು ಮೃತರ ಸಂಬಂಧಿಕರು ಆರೋಪಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ಸಂಬಂಧಿಕರ ಆಕ್ರೋಶ ಮುಗಿಲು ಮುಟ್ಟಿದ್ದು ಸ್ಥಳಕ್ಕೆ ಮೂಡಲಗಿ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅವಾಗ ನೀವು 3 ಜನ ಇದ್ರಿ ಅವ್ರೇನು ಇಬ್ರು ಕಸಾತಾಗತ್ತಿದ್ರೆ ನಾನು ಹಿಂದೆ ಕಸಾತಾಗತ್ತಿದ್ವಿ. ಮಾಮ ಮೇವು ಗಾಳಿ ಹಾಕೋಗತ್ತಲ್ಲ ಅಂತ ಹೇಳಿ ಅಂದ್ರು. ಮೇವು ಗಾಳಿ ಹಾಕರಕತ್ರು. ನಾವಿಬ್ರು ಮಂದಿ ಕಸಾತಾಗತ್ತಿದ್ವಿ. ನಾ ಹಾಕಿ ಜೋಡಿ ಮಾತಾಡ್ಕೊತೀನಿ. ನೆಟ್ಟ ಮೇವು ಗಾಳಿ ಹಾಕಿನಿ. ಅವ್ರಿಗೆ ಹಸಾತಿದ್ನಿ ಅನ್ಕಾಗ್ಬಿಡ್ದ ನಾನು ಒದ್ರಾಕತ್ತಿದ್ ಜೋರ್ ಅಕ್ಕ. ಅದೇನು ಮೊದಲು ವೈರ್ ಅದೇನು ಬಿದ್ದಿತ್ತ ಇಲ್ಲ? ಹೋಗುತ್ತೆ ಹಡ್ದರ್ಕಿಲ್ಲ ಅಕ್ಕ, ಹೋಗುತ್ತೆ ಹಡ್ದರ್ಕಿಲ್ಲ ವೈರ್. ಲೈಟ್ ಬಂದಿಂದ ಹಡ್ದೈತಿ ಅಂಬಲ್ಲ. ಲೈಟ್ ಬಂದಿಂದ ಗಿಡ ಅಕ್ಕ. ಈಗ ನೀವು ನೋಡಿದಾಗ ಅದೇ ವೈರ್ ಬಿದ್ದ ಅವ್ರೇನು ಒದ್ದಾಡತ್ತಿದ್ರಿ ಏನಾಗಿ? ನೀವು ಏನ್ ಜಗಕ್ಕೆ ಹೋದ್ರಿ ಅವ್ರ?